ಇದ್ದೀರಾ? ಈಗ ಅದೇ ಆಟ ಕಣ್ ಬಿಟ್ಟು ಮಾಡೋದು. ಏನ್ ಮಾಡ್ಬೇಕು ಹೇಳ್ರಿ? ನಾನು ಹೇಳಿದ್ ಮಾಡ್ಬೇಕು. ಓಕೆ, ಬೆನ್ನು ಕತ್ತಿ ನೇರವಾಗಿ ಕುತ್ಕೊಳ್ಳಿ. ಇದು ಮಹಾಮುದ್ರೆ ಅಂತ ಹೇಳ್ತಾರೆ. ಪರಿಸರದಲ್ಲಿ ಈ ರೀತಿ ಕುತ್ಕೊಂಡ್ರೆ ನಾವು ಎನರ್ಜಿಯ ಥಾಟ್ಸ್ಗಳು ಬೀಳ್ತಾ ಇರುತ್ತೆ. ಹೊಟ್ಟಮ್ ಅಂತ ಏನ್ ಹೇಳ್ತೀವಲ್ಲ, ಕಾಸ್ಮೆಟಿಕ್ ಎನರ್ಜಿ ಬೀಳ್ತಾ ಇರುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ತೈತೆ. ಇದು ಬೇಡುವ ಕೈ, ಇದು ಕೊಡುವ ಕೈ. ಪರಮಾತ್ಮನಲ್ಲಿ ನಾವು ಬೇಡ್ಕೋಬೇಕಲ್ವಾ? ಮಹಾಮುದ್ರೆ ಅಂತ ಹೇಳ್ತಾರೆ ಇದಕ್ಕೆ. ಈ ಮುದ್ರೆಗಳಲ್ಲಿ ಹಲವು ಇದ್ದಾವೆ. ಸರ್ ಕೂಡ ಹೇಳಿದ್ದಾರೆ, ಮಾತಾಜಿ ಕೂಡ ಹೇಳಿದ್ದಾರೆ. ಹಾಗೆ ನಾವು ಕಾಸ್ಮೆಟಿಕ್ ಎನರ್ಜಿಯನ್ನ ಯಾವಾಗ್ಲೂ ಅಕ್ಸೆಪ್ಟ್ ಮಾಡ್ಕೋಬೇಕು, ಧಾರಣೆ ಮಾಡ್ಕೊಳ್ತಾ ಇರ್ಬೇಕು ಅಲ್ವಾ? ಎರಡು ಕೈಯು ಮೇಲಿರ್ಲಿ, ನಾನು ಹೇಳ್ದಂಗ್ ಮಾಡ್ಬೇಕು. ಏನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು? ಓಕೆ, ಎರಡೂ ಕೈ ಮೇಲೆತ್ರಿ. ಎಡಗೈನ ಕೆಳಗಿಟ್ಕೊಳ್ಳಿ, ಬಲಗೈಯನ್ನ ಮುಷ್ಟಿ ಕಟ್ಟಿ, ತೋರ್ ಬೆಲ್ ಮುಂದೆ ತನ್ನಿ, ಮುಂದೆ ನೇರವಾಗಿ ಮಾಡ್ಕೊಳ್ಳಿ. ತಕ್ಷಣ ಎಡಗಡೆ ಕೆನ್ನೆ ಮೇಲೆ ಇಟ್ಕೊಳ್ಳಿ. ತಪ್ಪು ಮಾಡ್ಬೇಡ್ರಿ, ಇಟ್ಕೊಂಡಿದ್ದನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಇಟ್ಕೊಂಡಿದ್ದೀರಾ? ಇದು ಕೆನ್ನೆನ, ಇದು ಗಲ್ಲನ್ನ? ಕೆನ್ನೆ ಮೇಲೆ ಇಟ್ಕೊಂಡಿದ್ದೀನಿ. ಗದ್ದ. ಆಯ್ತು, ತಪ್ಪು ಮಾಡಿರೋರು ಏನ್ ತಪ್ಪು ಮಾಡಿದ್ರಿ ನೀವು? ಗದ್ದೆ ಮೇಲೆ ಇಟ್ಕೊಂಡು. ಯಾಕೆ? ನಾನು ಹೇಳಿದ್ದೇನು? ನೋಡ್ ಮಾಡ್ರಿ ಅನ್ನ ಕೇಳ್ ಮಾಡ್ರಿ ಅಂತ, ಹೌದಿಲ್ಲ? ಕಣ್ಣು ಮುಚ್ಕೊಂಡಾಗ ಕರೆಕ್ಟ್ ಮಾಡಿದ್ರಿ ಅಂದ್ರೆ ನಿಮ್ ಜೊತೆಗ್ ನೀವಿದ್ರಿ. ಕಣ್ಣು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ ಜೊತೆ ನಾವಿರಂಗಿಲ್ಲ. ಸ್ಥೂಲವಾದ ಕಣ್ಣಿನಿಂದ ಬಹಿರಂಗದವನ್ನ ವೀಕ್ಷಣೆ ಮಾಡ್ತಾ ಇರ್ತೀವಿ, ಕೇಳೋದಕ್ಕಿಂತ ಹೆಚ್ಚಾಗಿ ನೋಡ್ತಾ ಇರ್ತೀವಿ. ನೋಡಿದ್ದನ್ನ ಬೇಗ ಕ್ರಿಯಾ ರೂಪದಲ್ಲಿ ತರ್ತೀವಿ. ಮಕ್ಕಳು ಕೂಡ ಹಂಗೇನೆ ಅಲ್ವಾ? ಅದಕ್ಕೆ ನಾವು ಫಸ್ಟ್ ಸರಿ ಆದ್ರೆ ಮಕ್ಕಳು ಸರಿ ಆಗ್ತಾರೆ ಅಲ್ವಾ? ಅದಕ್ಕೆ ನಾವು ನಾನು ಹೇಳಿದ್ದೇನು? ಅದಕ್ಕೆ 2 ಬಾರಿ ಹೇಳ್ಸಿದೀನಿ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಹೇಳಿದ್ ಮಾಡ್ಬೇಕು, ಹೌದಿಲ್ಲ? ಅದೇ ಮೆಮೊರಿ. ಮಾಡ್ರಿ ಅಂತಲ್ಲ, ಹೇಳಿದ್ ಮಾಡ್ರಿ. ಅದಕ್ಕೆ ಜಾಗ್ರತೆ ಇರ್ಬೇಕು. ಈಗ ಮಕ್ಳಿಗೆ ನೋಡ್ರಿ, ಸುಮ್ನೆ ನೀವ್ ಮಾಡಂತ ಕುಂಡ್ರಿಸಿರಿ, ಯಾರು ಮಾಡಲ್ಲ. ನೀವು ಒಂದ್ ವಚನ ಬುಕ್ಸ್ ಹಿಡ್ಕೊಂಡ್ ಕುತ್ಕೊಳ್ಳಿ, ಬುಕ್ಸ್ ಹಿಡ್ಕೊಂತ ಅವ್ರಿಗೂ ಕುಂಡ್ರಿಸ್ರಿ. ನೀವ್ ಒಂದ್ ತಾಸ್ ಕುತ್ಕೊಂಡ್ ಹಿಡ್ಕೊಂಡ್ರೆ ಅವರು ಕುತ್ಕೊಂಡ್ ಓದ್ಕೊಂತಾರೆ ಅಲ್ವಾ? ಯಾಕೆ ಅಂದ್ರೆ ಹೆಚ್ಚು ಆಕರ್ಷಣೀಯವಾಗಿ ಧಾರಣೆ ಮಾಡ್ಕೊಳ್ಳೋದು ಸ್ಥೂಲವಾಗಿರುವಂತ ಕಣ್ಣು. ಮನುಷ್ಯನಿಗೆ ಎಷ್ಟು ಕಣ್ಣಿದಾವೆ ಹೇಳ್ರಿ?